ಓಂ ಶ್ರೀ ಮಾತ್ರೇ ನಮಃ. ಶ್ರೀ ದೇವಿ ಖಡ್ಗಮಾಲಾ ಸ್ತೋತ್ರ ಅರ್ಥಚಿಂತನೆ ಭಾಗ 5. ಪ್ರಾರ್ಥನಾ ಮತ್ತು ಧ್ಯಾನ ಶ್ಲೋಕ. ಹ್ರೀಂಕಾರಾಸನಗರ್ಭಿತಾನಲಶಿಖಾಂ ಸೌಃಕ್ಲೀಂ ಕಳಾಂ ಬಿಭ್ರತೀಂ ಸೌವರ್ಣಾಂಬರಧಾರಿಣೀಂ ವರಸುಧಾಧೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕಪಾಶಮಂಕುಶಧರಾಂ ಸ್ರಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಪರಾತ್ಪರಕಳಾಂ ಶ್ರೀಚಕ್ರಸಂಚಾರಿಣೀಂ ಆರಕ್ತಾಭಾಂ ತ್ರಿನೇತ್ರಾಮರುಣಿಮವಸನಾಂ ರತ್ನತಾಟಂಕರಮ್ಯಾಂ ಹಸ್ತಾಂಭೋಜೈಃ ಸಪಾಶಾಂಕುಶಮದನಧನುಸ್ಸಾಯಕೈಃ ವಿಸ್ಫುರಂತೀಂ ಆಪೀನೋತ್ತುಂಗವಕ್ಷೋರುಹಕಲಶಲುಠತ್ತಾರಹಾರೋಜ್ವಲಾಂಗೀಂ ಧ್ಯಾಯೇದಂಭೋರುಹಸ್ಥಾಮರುಣಿಮವದನಾಂ ಈಶ್ವರೀಂ ಈಶ್ವರಾಣಾಂ. ಇಲ್ಲಿವರೆಗೂ ಅರ್ಥಚಿಂತನೆಯನ್ನು ಮಾಡ್ತಾ ಬಂದಿದ್ದೀವಿ. ಇವತ್ತು ಜಗನ್ಮಾತೆಯ ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನುವಂತಹ ವಿಚಾರದಲ್ಲಿ ಲಮಿತ್ಯಾದಿ ಪಂಚಪೂಜಾಂ ಕುರ್ಯಾತ್ ಯಥಾಶಕ್ತಿ ಮೂಲಮಂತ್ರಂ ಜಪೇತ್ ಅಂತ ಒಂದು ವಾಕ್ಯ ಇದೆ. ಅಲ್ಲಿ ಲಮಿತ್ಯಾದಿ ಲ ಮತ್ತು ಇತ್ಯಾದಿ ಲ ಹ ಯ ರ ವ ಸ ಅಂತ ಅಕ್ಷರಗಳಿದೆ. ಅವುಗಳಿಗೆಲ್ಲ ಅನುಸ್ವಾರವನ್ನು ಸೇರಿಸಿ ಲಂ ಹಂ ಯಂ ರಂ ವಂ ಸಂ ಅನ್ನುವಂತಹ ಬೀಜಾಕ್ಷರ ಮಂತ್ರಗಳಾಗ್ತವೆ. ಅವುಗಳ ಮೂಲಕ 5 ಪೂಜೆಗಳನ್ನು ಮಾಡಬೇಕು. ಪಂಚಪೂಜಾಂ ಕುರ್ಯಾತ್. ಆ ಪಂಚಪೂಜೆಗಳಲ್ಲಿ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ತನ್ಮಾತ್ರೆಗಳು, ಪಂಚ ಮಹಾಭೂತಗಳು ಎಲ್ಲವೂ ಸೇರ್ಕೊಳ್ತವೆ. ಜಗನ್ಮಾತೆ ಪ್ರಕೃತಿಯ ರೂಪದಿಂದ ನಮ್ಮನ್ನು ಹೇಗೆ ಕಾಪಾಡ್ತಾ ಇದ್ದಾಳೆ ಅನ್ನುವಂಥದ್ದನ್ನು ತಿಳಿಸಿಕೊಡೋದು ಈ ಪಂಚಪೂಜೆಗಳ ವಿಶೇಷತೆ. ಸಾಮಾನ್ಯವಾಗಿ ನಾವು ನೋಡ್ತೀವಿ, ಲಂ ಪೃಥ್ವಿ ತತ್ವಾತ್ಮಿಕಾಯೈ ಶ್ರೀ ಲಲಿತಾ ತ್ರಿಪುರ ಸುಂದರಿ ಪರಾಭಟ್ಟಾರಿಕಾಯೈ ಗಂಧಂ ಪರಿಕಲ್ಪಯಾಮಿ ನಮಃ. ಜಗನ್ಮಾತೆ ಲಂ ಅನ್ನುವಂತಹ ಬೀಜಾಕ್ಷರ ಮಂತ್ರದ ಮೂಲಕ ಪೃಥ್ವಿ ತತ್ವಾತ್ಮಿಕಾಯೈ, ಪೃಥ್ವಿ ಅಂತಂದರೆ ಭೂಮಿ ಅಂತ, ನಮ್ಮ ದೇಹದಲ್ಲಿರುವಂತಹ ಕುಂಡಲಿನಿ ಶಕ್ತಿಯಲ್ಲಿ ಮೂಲಾಧಾರ ಚಕ್ರ ಮೊದಲನೇದ್ದು. ಆ ಮೂಲಾಧಾರ ಚಕ್ರದ ಬೀಜ ಮಂತ್ರ ಲಂ ಅನ್ನುವಂಥದ್ದು. ಅಲ್ಲಿ ನಾವು ಅರ್ಚನೆಯನ್ನು ಮಾಡ್ತಾ ಇದ್ದೀವಿ, ಜಗನ್ಮಾತೆಯನ್ನು ಪೂಜಿಸ್ತಾ ಇದ್ದೀವಿ, ಪರಿಕಲ್ಪನೆಯನ್ನು ಮಾಡುವಂಥದ್ದು. ಇಲ್ಲಿ ಯಾವುದೇ ರೀತಿಯಾಗಿ ಗಂಧ, ಅಕ್ಷತೆ, ಧೂಪ, ದೀಪ, ನೈವೇದ್ಯ ಭೌತಿಕವಾಗಿ ನೀಡುವಂಥದ್ದಲ್ಲ, ಮಾನಸಿಕವಾಗಿ ಪರಿಕಲ್ಪನೆಯನ್ನು ಮಾಡುವಂಥದ್ದು. ಕೇವಲ ಗಂಧ, ಅಕ್ಷತೆ, ಧೂಪ, ದೀಪ, ನೈವೇದ್ಯವನ್ನು ಅರ್ಪಣೆ ಮಾಡುವುದಲ್ಲ, ಅದರ ಒಳಾರ್ಥದಲ್ಲಿ ಸತ್ಸಂಗ, ಇಂದ್ರಿಯ ನಿಗ್ರಹ, ಮನೋನಿಗ್ರಹ ಇವುಗಳನ್ನು ಹೇಳುವಂಥದ್ದು ಪಂಚಪೂಜೆಯ ವಿಶೇಷತೆ. ಉದಾಹರಣೆಯನ್ನು ನೋಡ್ತಾ ಹೋದರೆ ನಮಗೆ ಅರ್ಥ ಆಗತ್ತೆ. ಲಂ ಪೃಥ್ವಿ ತತ್ವಾತ್ಮಿಕಾಯೈ, ಪೃಥ್ವಿ ತತ್ವಸ್ವರೂಪದಲ್ಲಿರುವಂತಹ ಲಲಿತಾ ಪರಮೇಶ್ವರಿ ಪರಾಭಟ್ಟಾರಿಕಾ ಮಹಾತ್ರಿಪುರ ಸುಂದರಿ, ನಿನಗೆ ಗಂಧವನ್ನು ನಾನು ಅರ್ಪಿಸ್ತಾ ಇದ್ದೀನಿ. ಪರಿಕಲ್ಪಯಾಮಿ, ಅದನ್ನು ಕಲ್ಪನೆ ಮಾಡುವ ಮೂಲಕ ಅರ್ಪಿಸುವಂಥದ್ದು ಅಂತ. ಸ್ವಲ್ಪ ಇದನ್ನು ಮಂತ್ರ ಸಮೇತವಾಗಿ ಹೇಳಿದ್ರೆ ಇನ್ನೂ ಒಂದು ವಿಶೇಷವಾಗಿರುತ್ತೆ. ಐಂ ಹ್ರೀಂ ಶ್ರೀಂ ಐಂ ಕ್ಲೀಂ ಸಃ ಲಂ ಪೃಥ್ವಿ ತತ್ವಾತ್ಮಿಕಾಯೈ ಸತ್ಸಂಗಂ ಗಂಧಂ ಪರಿಕಲ್ಪಯಾಮಿ ನಮಃ. ಇದು ಸರಿಯಾದಂತಹ ಅರ್ಥವನ್ನು ಕೊಡುವಂತಹ ಮಂತ್ರ ಆಗತ್ತೆ. ಐಂ ಹ್ರೀಂ ಶ್ರೀಂ ಐಂ ಕ್ಲೀಂ ಸೌ ಇದೆಲ್ಲದಕ್ಕೂ ಕೂಡ ಸಮಾನವಾಗಿ ಬರುವಂತಹ ಬಾಲಾ ಮಂತ್ರ. ಐಂ ಹ್ರೀಂ ಶ್ರೀಂ ಐಂ ಕ್ಲೀಂ ಸೌ ಲಂ ಅನ್ನುವಂಥದ್ದು ಪೃಥ್ವಿಯನ್ನು ಗುರುತಿಸುವಂತಹ ಬೀಜ ಮಂತ್ರ. ಹಾಗಾಗಿ ಲಂ ಅಂತ ಆ್ಯಡ್ ಮಾಡಿ ಸತ್ಸಂಗಂ ಗಂಧಂ ಪರಿಕಲ್ಪಯಾಮಿ. ಸತ್ಸಂಗ, ನಾವು ಆಧ್ಯಾತ್ಮಿಕ ಪಥದಲ್ಲಿ ಮುಂದುವರಿಬೇಕು ಅಂತಂದರೆ, ಭಗವಂತನ ಬಗ್ಗೆ ತಿಳಿಬೇಕು ಅಂತಂದರೆ ಮೊದಲು ಸತ್ಸಂಗವನ್ನು ಮಾಡಬೇಕು. ಗ್ರಂಥಗಳ ಅಧ್ಯಯನ ಮಾಡಿದವರ ಜೊತೆಯಲ್ಲಿ ಒಡನಾಟ,
ಧ್ಯಾನ, ಪೂಜೆ, ಉಪನ್ಯಾಸ ಇವುಗಳ ಕಡೆಗೆ ಹೆಚ್ಚು ಒಲವನ್ನು ತೋರಿಸ್ತಾ ಇದ್ದೀವಿ ಅಂತಂದರೆ ನಾವು ಆಧ್ಯಾತ್ಮಿಕ ಪಥದಲ್ಲಿ ಮುಂದುವರಿತಾ ಇದ್ದೀವಿ ಅಂತಲೇ ಅರ್ಥ. ಹಾಗಾಗಿ ಆ ಸತ್ಸಂಗ ಅನ್ನುವಂತಹ ಗಂಧವನ್ನು ನಾನು ಪರಿಕಲ್ಪನೆ ಮಾಡಿ ನಿನಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಅಮ್ಮ ಅನ್ನುವಂಥದ್ದು. ಎರಡನೇದಾಗಿ ಹಮ್ ಅನ್ನುವಂಥದ್ದು ಆಕಾಶ ತತ್ವ. ಹಂ ಆಕಾಶತತ್ವಾತ್ಮಿಕಾಯೈ ಶ್ರೀ ಲಲಿತಾ ತ್ರಿಪುರ ಸುಂದರಿ ಪರಾಭಟ್ಟಾರಿಕಾಯೈ ಪುಷ್ಪಂ ಪರಿಕಲ್ಪಯಾಮಿ ನಮಃ. ವಿಶೇಷವಾಗಿ ನಾವಿದನ್ನು ಹೇಳಿದಾಗ ಐಂ ಹ್ರೀಂ ಶ್ರೀಂ ಐಂ ಕ್ಲೀಂ ಸೌಃ ಹಂ ಆಕಾಶತತ್ವಾತ್ಮಿಕಾಯೈ. ಇಲ್ಲಿ ಆಕಾಶ ತತ್ವ ಸ್ವರೂಪದಲ್ಲಿರುವಂತಹ ಜಗನ್ಮಾತೆಗೆ ನಾವು ಅರ್ಪಿಸುವಂತಹ ಗಂಧ, ಅಕ್ಷತೆ, ಧೂಪ, ದೀಪ, ನೈವೇದ್ಯಗಳಲ್ಲಿ ಎರಡನೆಯದಾಗಿ ಅರಿಷಡ್ ವರ್ಗ ವಿಸರ್ಜನಂ ಅಂತ ಹೇಳುವಂಥದ್ದು. ನಮ್ಮಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅನ್ನುವಂತಹ 6 ಶತ್ರುಗಳಿದ್ದಾರಲ್ಲ, ಅವರನ್ನು ಬಿಡುವಂತಹ ಛಲವನ್ನು ತೊಡುವಂಥದ್ದು. ಅದು ಆಕಾಶ ತತ್ವ ಸ್ವರೂಪದಲ್ಲಿರುವಂತಹ ಜಗನ್ಮಾತೆಗೆ ನಾವು ಅರ್ಪಿಸುವಂತಹ ಪುಷ್ಪ ಅಂತ ಕರೆಸ್ಕೊಳ್ಳುತ್ತೆ. ಐಂ ಹ್ರೀಂ ಶ್ರೀಂ ಐಂ ಕ್ಲೀಂ ಸೌಃ ಹಂ ಆಕಾಶ ತತ್ವಾತ್ಮಿಕಾಯೈ ಅರಿಷಡ್ವರ್ಗ ವಿಸರ್ಜನಂ ಶ್ರೀ ಲಲಿತಾ ತ್ರಿಪುರ ಸುಂದರಿ ಪರಾಭಟ್ಟಾರಿಕಾಯೈ ಪುಷ್ಪಂ ಪರಿಕಲ್ಪಯಾಮಿ ನಮಃ. ಅದೇ ರೀತಿಯಾಗಿ ಧೂಪ ಯಂ ವಾಯುತತ್ವಾತ್ಮಿಕಾಯೈ ಶ್ರೀ ಲಲಿತಾ ತ್ರಿಪುರ ಸುಂದರಿ ಪರಾಭಟ್ಟಾರಿಕಾಯೈ ಧೂಪಂ ಪರಿಕಲ್ಪಯಾಮಿ ನಮಃ. ಮಂತ್ರ ಸಮೇತ ವಿಶೇಷವಾಗಿ ಹೇಳಿದಾಗ ಐಂ ಹ್ರೀಂ ಶ್ರೀಂ ಐಂ ಕ್ಲೀಂ ಸೌಃ ಯಂ ವಾಯುತತ್ವಾತ್ಮಿಕಾಯೈ ವಾಯುತತ್ವ ಸ್ವರೂಪದಲ್ಲಿರುವಂತಹ ಜಗನ್ಮಾತೆಗೆ ಧೂಪಂ ಪರಿಕಲ್ಪಯಾಮಿ ನಮಃ. ನಾನು ಧೂಪವನ್ನು ನೀಡ್ತಾ ಇದ್ದೀನಿ ಅಥವಾ ಅದನ್ನು ಪರಿಕಲ್ಪನೆ ಮಾಡ್ತಾ ಇದ್ದೀನಿ. ಆ ಧೂಪ ಹೇಗಿದೆ ಅಂತಂದರೆ ಅಲೆ ಅಲೆಯಾಗಿ ನಾವು ಮಾಡಿದಂತಹ ಸತ್ಸಂಗದಿಂದಾಗಿ ಅದು ಮತ್ತೊಂದು ಕಡೆಗೆ ನಮ್ಮನ್ನು ಉದ್ಧರಿಸುವುದರ ಜೊತೆಯಲ್ಲಿ ಇನ್ನೊಬ್ಬರನ್ನು ಉದ್ಧರಿಸುವಂತಹ ಧೂಪವಾಗಿರುತ್ತೆ ಅಂತ. ಅನಂತರ ರಂ ತೇಜಸತ್ವಾತ್ಮಿಕಾಯೈ ಶ್ರೀ ಲಲಿತಾ ತ್ರಿಪುರ ಸುಂದರಿ ಪರಾಭಟ್ಟಾರಿಕಾಯೈ ದೀಪಂ ಪರಿಕಲ್ಪಯಾಮಿ ನಮಃ. ದೀಪವನ್ನು ಅಂಟಿಸುವಂಥದ್ದು. ಆದರೆ ತಾಯಿಯೇ ಬೆಳಕಿನ ಸ್ವರೂಪ. ಸೂರ್ಯನಿಗೆ ಮತ್ತೊಬ್ಬ ಸೂರ್ಯನ ಬೆಳಕನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಆ ಬೆಳಕಿನ ಸ್ವರೂಪವಾದ ಜಗನ್ಮಾತೆಗೆ ನಾವು ಯಾವುದೋ ಒಂದು ತುಪ್ಪದ ದೀಪವೋ ಮತ್ತೊಂದು ದೀಪವನ್ನು ಹಚ್ಚಿದ್ರೆ ಅದಲ್ಲ. ನಿಜವಾದ ಅರ್ಥದಲ್ಲಿ ಐಂ ಹ್ರೀಂ ಶ್ರೀಂ ಐಂ ಕ್ಲೀಂ ಸೌಃ ರಂ ತೇಜಾತ್ಮನೆ ತೇಜಸ್ವರೂಪದಲ್ಲಿರುವಂತಹ ತೇಜಸ್ತತ್ವಾತ್ಮಿಕಾಯೈ ಚತುರ್ಥಿ ಭಕ್ತಿಯಲ್ಲೇ ಹೇಳುವಂಥದ್ದು. ತೇಜಾತ್ಮನೆ ಅಂತ ಹೇಳಿದಾಗ ಪುಲ್ಲಿಂಗ ಆಗತ್ತೆ. ಸ್ತ್ರೀಲಿಂಗದಲ್ಲಿ ತೇಜಸ್ತತ್ವಾತ್ಮಿಕಾಯೈ ಚಿತ್ಕಲಾ ದೀಪಂ ಪರಿಕಲ್ಪಯಾಮಿ ನಮಃ. ಚಿತ್ಕಲಾ ಅನ್ನುವಂತಹ ದೀಪವನ್ನು ಪರಿಕಲ್ಪನೆ ಮಾಡಬೇಕು. ಚಿತ್ಕಲಾ ಅಂತಂದರೆ ಆತ್ಮಸ್ವರೂಪ. ಕಣ್ಣುಗಳನ್ನು ಮುಚ್ಚಿದಾಗ, ರಾತ್ರಿ ಹೊತ್ತು ಕಣ್ಣುಗಳನ್ನು ಮುಚ್ಚಿ ಲೈಟ್ ಆಫ್ ಮಾಡಿ ಮಲಗಿದಾಗಲೂ ಕೂಡ ಕನಸಿನಲ್ಲಿ ನಮಗೆ ವಸ್ತುಗಳು ಕಾಣಿಸ್ತವೆ. ಹಾಗಾದರೆ ಆ ವಸ್ತುಗಳನ್ನು ನೋಡಲಿಕ್ಕೆ ಉಪಯೋಗಿಸಿದಂತಹ ಬೆಳಕು ಯಾವುದು ಅಂತ ವಿಚಾರ ಮಾಡಬೇಕು ನಾವು. ಆ ಬೆಳಕೆ ಚಿತ್ ಬೆಳಕು, ಚಿತ್ಕಲಾ, ಚಿತ್ ಸ್ವರೂಪ ಅಂತ ಕರೆಸ್ಕೊಳ್ಳುತ್ತೆ. ಅದು ಆತ್ಮನ ಬೆಳಕು. ಅಂತಹ ಆತ್ಮಸ್ವರೂಪವಾದಂತಹ ಜಗನ್ಮಾತೆಗೆ ನಾವು ಆತ್ಮನ ಬೆಳಕಿನಿಂದ ದೀಪವನ್ನು ಪರಿಕಲ್ಪನೆ ಮಾಡುವಂಥದ್ದು. ವಂ ಅಮೃತ ತತ್ವಾತ್ಮಿಕಾಯೈ ಶ್ರೀ ಲಲಿತಾ ತ್ರಿಪುರ ಸುಂದರಿ ಪರಾಭಟ್ಟಾರಿಕಾಯೈ ಅಮೃತ ನೈವೇದ್ಯಂ ಪರಿಕಲ್ಪಯಾಮಿ ನಮಃ. ಜಗನ್ಮಾತೆಗೆ ನೈವೇದ್ಯವನ್ನು ಪರಿಕಲ್ಪನೆ ಮಾಡೋದು ಹೇಗೆ ಅಂತಂದರೆ ಅಮೃತ ತತ್ವ ಸ್ವರೂಪಳವಳು. ಮಂತ್ರ ಸಮೇತವಾಗಿ ಹೇಳಿದಾಗ ಐಂ ಹ್ರೀಂ ಶ್ರೀಂ ಐಂ ಕ್ಲೀಂ ಸೌಃ ವಂ ಅಮೃತ ತತ್ವಾತ್ಮಿಕಾಯೈ ಶಿವಶಕ್ತಿ ಸಾಮರಸ್ಯಂ ನೈವೇದ್ಯಂ ಪರಿಕಲ್ಪಯಾಮಿ ನಮಃ. ಶಿವ ಮತ್ತು ಶಕ್ತಿ ಇವರಿಬ್ಬರ ಸಾಮರಸ್ಯದ ನೈವೇದ್ಯವನ್ನು ಅರ್ಪಣೆ ಮಾಡ್ತಾ ಇದ್ದೀನಿ ಅಂತ. ಗೃಹಸ್ಥನಾದಂಥವನು ಪತ್ನಿ ಸಮೇತವಾಗಿ ಭಗವತಿಗೆ ಪ್ರಾರ್ಥನೆ ಮಾಡಿದ್ರೆ ಅದೇ ನೈವೇದ್ಯ. ವಚನಕಾರ ಹೇಳ್ತಾರೆ, ಪತಿ ಪತ್ನಿಗಳ ಒಂದಾದ ಭಕ್ತಿ ಶಿವಂಗೊಪ್ಪುವುದು ಅಂತ.
ಪತಿ ಮತ್ತು ಪತ್ನಿ ಇಬ್ಬರೂ ಸೇರಿ ಭಗವತಿಯನ್ನು ಪ್ರಾರ್ಥನೆ ಮಾಡುವುದೇ ನಿಜವಾದ ನೈವೇದ್ಯ. ಸಾಮರಸ್ಯ, ತನ್ನ ಸಂಸಾರದಲ್ಲಿ, ತನ್ನ ಬಂಧು ಬಾಂಧವರಲ್ಲಿ, ತಮ್ಮ ಸಮಾಜದಲ್ಲಿ, ತನ್ನ ದೇಶದಲ್ಲಿ ಎಲ್ಲರ ಜೊತೆಗೆ ಸಾಮರಸ್ಯವನ್ನು ಬೆಳೆಸುವಂಥದ್ದೇ ನಿಜವಾದ ನೈವೇದ್ಯ. ಆತ್ಮ ನೈವೇದ್ಯ ಅಂತ ಇನ್ನೂ ವಿಶೇಷವಾದಂತಹ ನೈವೇದ್ಯ ಇದೆ. ಇದು ಭಗವಂತನಿಗೆ ನಾವು ಕೊಡಬೇಕಾದಂತಹ ನೈವೇದ್ಯ. ಇದು ಬಿಟ್ಟು ನಾವು ಪಾಯಸ ಇನ್ನೊಂದು ಮತ್ತೊಂದು ಮಾಡಿದ್ರೆ ಇದೆಲ್ಲವನ್ನ ಕೊಟ್ಟಿರೋದೇ ಆ ಭಗವಂತ. ಅವನಿಗೆ ಇದರಿಂದ ಮಾಡಿ ನಾವು ಕೊಡುವಂಥದ್ದೇನೂ ಇಲ್ಲ. ಅನಂತರ ಸರ್ವತತ್ವಾತ್ಮಿಕಾಯೈ ಶ್ರೀ ಲಲಿತಾ ತ್ರಿಪುರ ಸುಂದರಿ ಪರಾಭಟ್ಟಾರಿಕಾಯೈ ತಾಂಬೂಲಾದಿ ಸರ್ವೋಪಚಾರಾನ್ ಪರಿಕಲ್ಪಯಾಮಿ ನಮಃ. ಇನ್ನು ಭೌತಿಕವಾಗಿ ಸಾಮಾನ್ಯವಾಗಿ ಪೂಜಾ ಗೃಹದಲ್ಲಿ ಕುಳಿತುಕೊಂಡು ನಾವು ಇವುಗಳನ್ನೆಲ್ಲ ಪರಿಕಲ್ಪನೆ ಮಾಡ್ತೀವಿ. ತಾಂಬೂಲ ಇವುಗಳನ್ನೆಲ್ಲ ಕೊಡುವಂಥದ್ದು. ವಸ್ತುತಃ ತಾಂಬೂಲವನ್ನು ಜಗನ್ಮಾತೆ ಯಾಕೆ ಮೆಲ್ಲುತ್ತಾಳೆ ಅನ್ನುವಂಥದ್ದನ್ನು ಲಲಿತಾ ಸಹಸ್ರನಾಮದ ಅರ್ಥಚಿಂತನೆಯಲ್ಲಿ ವಿಶೇಷವಾಗಿ ತಿಳ್ಕೊಂಡಿದ್ದೀವಿ. ಕೊನೆಯಲ್ಲಿ ಯಥಾಶಕ್ತಿ ಮೂಲಮಂತ್ರಂ ಜಪೇತ್ ಅಂತ ಇದೆ. ಯಥಾಶಕ್ತಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು 6 ಬಾರಿ ಅಥವಾ 18 ಬಾರಿ, ಇಲ್ಲ ನನಗೆ ಸಮಯ ಇದೆ ನಾನು ಮಾಡ್ತೀನಿ ಅನ್ನೋ ಹಾಗಿದ್ರೆ 108 ಬಾರಿ ಆ ಜಗನ್ಮಾತೆಯ ಮಂತ್ರವನ್ನು ಪಠನೆ ಮಾಡಬೇಕು. ಐಂ ಕ್ಲೀಂ ಸೌಹ್ ಸೌಹ್ ಕ್ಲೀಂ ಐಂ ಅನ್ನುವಂತಹ ಬೀಜ ಮಂತ್ರ, ಮೂಲ ಮಂತ್ರ ಅಂತ ಕರೆಸ್ಕೊಳ್ಳುತ್ತೆ, ಬಾಲಾಮಂತ್ರ ಇದು. ಅನಂತರ ಜಗನ್ಮಾತೆಯನ್ನು ಕುರಿತು ಸಂಬೋಧನೆ ಮಾಡುವಂಥದ್ದು ಐಂ ಓಂ ಅನ್ನುವಂಥದ್ದನ್ನು ಎಲ್ಲ ಮಂತ್ರದ ಮೊದಲು ಹೇಳ್ತೀವಿ. ಪ್ರಣವ ಸ್ವರೂಪ ಓಂ ಐಂ ಹ್ರೀಂ ಶ್ರೀಂ ಐಂ ಕ್ಲೀಂ ಸಹ್ ಓಂ ನಮಸ್ತ್ರಿಪುರ ಸುಂದರಿ. ಜಗನ್ಮಾತೆ ತ್ರಿಪುರ ಸುಂದರಿ ಅಂತ ಕರೆಸ್ಕೊಂಡಿದ್ದಾಳೆ. ತ್ರಿಪುರ ಸುಂದರಿ ಏನು ಅಂದರೆ ಏನು ಅನ್ನುವಂಥದ್ದನ್ನೇ ಲಲಿತಾ ಸಹಸ್ರನಾಮದಲ್ಲಿ 1 ಗಂಟೆವರೆಗೂ ನಾವು ವಿಚಾರ ಮಾಡಿದ್ದೀವಿ. ಸಾಮಾನ್ಯವಾಗಿ ತ್ರಿಪುರ ಅಂತಂದರೆ 3 ಪುರಗಳು. ಆ 3 ಪುರಗಳಲ್ಲಿ ತಾನೇ ಸುಂದರವಾಗಿರುವವಳು ತ್ರಿಪುರ ಸುಂದರಿ. ಇದು ಸಹಜವಾದಂಥ ಅರ್ಥ. ಸ್ವಲ್ಪ ವಿಶೇಷವಾಗಿ ನೋಡೋದಾದರೆ ಮಯಾಸುರನಿಂದ ನಿರ್ಮಿಸಲ್ಪಟ್ಟಂತಹ, ಮಯಾಸುರ ಅನ್ನುವಂಥ ಒಬ್ಬ ರಾಕ್ಷಸ, ಮಯ ಅನ್ನುವಂಥವನು, ಅವನು 3 ಪುರಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ದ. ಆ 3 ಪುರಗಳನ್ನು ಸಂಹಾರ ಮಾಡಿದವನು ತ್ರಿಪುರಾಂತಕ, ಶಿವ ಅಂತ ಅರ್ಥ. ಅವನಿಗೆ ಅತ್ಯಂತ ಸುಂದರಿಯಾದವಳು ಅವನ ಪತ್ನಿ ಲಲಿತಾ ಪರಮೇಶ್ವರಿ ಪಾರ್ವತಿ. ಹಾಗಾಗಿ ಅವಳನ್ನು ತ್ರಿಪುರ ಸುಂದರಿ ಅಂತ ಕರಿತೀವಿ. ಇಷ್ಟೇ ಅಲ್ಲ, ಇದಕ್ಕೆ ಇನ್ನೂ ಅರ್ಥ ಇದೆ. ಜಾಗ್ರತ್, ಸ್ವಪ್ನ, ಸುಷುಪ್ತಿ ಅನ್ನುವಂತಹ 3 ಅವಸ್ಥಾ ರೂಪದಲ್ಲಿರುವಂಥವಳು, ಸತ್ವ, ರಜಸ್ಸು, ತಮಸ್ಸು ಅನ್ನುವಂತಹ ಗುಣಸ್ವರೂಪದಲ್ಲಿರುವಂಥವಳು, ಭೂತ, ಭವಿಷ್ಯ, ವರ್ತಮಾನ ಅನ್ನುವಂತಹ ಕಾಲಸ್ವರೂಪದಲ್ಲಿರುವಂಥವಳು, ಸ್ಥೂಲ ದೇಹ, ಕಾರಣದೇಹ, ಸೂಕ್ಷ್ಮ ದೇಹ ಅನ್ನುವಂಥ ದೇಹ ಸ್ವರೂಪದಲ್ಲಿರುವವಳು, ದೇಹದೊಳಗಡೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಆಗಿರುವವಳು. ಅಷ್ಟೇ ಅಲ್ಲದೆ ಇಡ, ಪಿಂಗಳ, ಸುಷುಮ್ನ ಅನ್ನುವಂತಹ ನಾಡಿ ಸ್ವರೂಪದಲ್ಲಿರುವವಳು. ಎಲ್ಲ ರೂಪದಲ್ಲಿ ಜಗನ್ಮಾತೆ ಇದ್ದಾಳೆ. ಅವಳಂತಹ ಸುಂದರಿ ಮತ್ತೊಬ್ಬಳು ಇಲ್ಲ. ಹಾಗಾಗಿ ತ್ರಿಪುರ ಸುಂದರಿ. ಓಂ ಐಂ ಹ್ರೀಂ ಶ್ರೀಂ ಐಂ ಕ್ಲೀಂ ಸಹ್ ಅನ್ನುವಂತಹ ಬೀಜ ಮಂತ್ರದ ಮೂಲಕ ಆ ಜಗನ್ಮಾತೆಯಾದಂತಹ ತ್ರಿಪುರ ಸುಂದರಿಗೆ ನಮಸ್ಕಾರವನ್ನು ಮಾಡಿ ಆಯಿತು. ಅನಂತರ ಹೃದಯ ದೇವಿಯಿಂದ ಅಸ್ತ್ರದೇವಿಯವರೆಗೆ, ಹೃದಯ ದೇವಿ, ಶಿರೋದೇವಿ, ಶಿಖಾದೇವಿ, ಕವಚದೇವಿ, ನೇತ್ರದೇವಿ, ಅಸ್ತ್ರದೇವಿ ಅಂತ ಇಲ್ಲಿ ಹೇಳಿದಂತಹ ಈ ನಾಮಗಳು ಷಡಂಗನ್ಯಾಸ, ನಾವು ಏನು ಹೇಳಿದ್ವಿ ಹಿಂದೆ, ನಮ್ಮ ದೇಹವನ್ನು ಮುಟ್ಕೊಂಡು ಬೆರಳನ್ನು ಮುಟ್ಕೊಂಡು ಮಾಡಿದಂತಹ ಅಂಗನ್ಯಾಸ ಏನಿದೆಯೋ ಅವುಗಳಿಗೆ ಉಪಯೋಗವಾಗುವಂತಹ ದೇವತೆಗಳ ಹೆಸರು. ಹೃದಯ ದೇವಿ, ಶಿರೋದೇವಿ, ಶಿಖಾದೇವಿ, ಕವಚದೇವಿ, ನೇತ್ರದೇವಿ, ಅಸ್ತ್ರದೇವಿ. ಒಬ್ಬಳೇ ಜಗನ್ಮಾತೆ, ಆದರೆ ವಿಧ ವಿಧವಾಗಿ ನಮ್ಮನ್ನು ಪೊರಿತಾ ಇದ್ದಾಳೆ. ಹೃದಯದಲ್ಲಿ ಇರುವವಳು ಅವಳೇ. ಶಿರೋದೇವಿ, ಶಿರ ಅಂತಂದರೆ ನೆತ್ತಿಯ ಭಾಗ, ಅಲ್ಲಿರುವಂಥವಳು ಅವಳೇ. ಆ ನೆತ್ತಿಯ ಭಾಗದಲ್ಲೇ ಒಂದಷ್ಟು ಶಿಖೆಯನ್ನು ಬಿಟ್ಟಿರ್ತೀವಿ, ಆ ಭಾಗವೂ ಅವಳೇ ಆಗಿರುವಂಥವಳು. ಕವಚದೇವಿ ನಮ್ಮ 2 ಭುಜಗಳ ಸ್ವರೂಪದಲ್ಲಿರುವಂಥವಳು. ನೇತ್ರದೇವಿ ನಮ್ಮ ಕಣ್ಣುಗಳ ರೂಪದಲ್ಲಿರುವಂಥವಳು. ಅಸ್ತ್ರದೇವಿ ನಮ್ಮನ್ನು ರಕ್ಷಣೆ ಮಾಡಲಿಕ್ಕಾಗಿ ಕವಚ ರೂಪದಲ್ಲಿ ಇರುವಂಥವಳು ಜಗನ್ಮಾತೆ. ಇದನ್ನೇ ಭಗವದ್ಗೀತೆಯ 10ನೇ ಅಧ್ಯಾಯವಾದಂತಹ ವಿಭೂತಿ ಯೋಗದಲ್ಲಿ ಭಗವಂತ ಹೇಳ್ತಾನೆ, ವೇದಾನಾಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನಾ.
ಎಲ್ಲದರಲ್ಲೂ ಭಗವಂತನೇ ಇದ್ದಾನೆ, ಆದರೆ ವಿಶೇಷವಾಗಿ ಇವುಗಳಲ್ಲಿ ವ್ಯಕ್ತವಾಗ್ತಾನೆ ಅಂತ. ಅಶ್ವತ್ಥ ಸರ್ವವೃಕ್ಷಾಣಾಂ ದೇವರ್ಷೀಣಾಂ ಚ ನಾರದ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಃ. ಅಶ್ವತ್ಥ ವೃಕ್ಷದಲ್ಲಿ ನಾನಿದ್ದೀನಿ ಅಂತ ಪರಮಾತ್ಮ ಹೇಳ್ತಾನೆ. ಹಾಗಾದರೆ ಬೇರೆ ವೃಕ್ಷಗಳಲ್ಲಿ ಇಲ್ವಾ ಅಂತಂದರೆ ಇದ್ದಾನೆ. ಅಶ್ವತ್ಥ ವೃಕ್ಷದಲ್ಲಿ ವಿಶೇಷವಾದಂತಹ ಸಾನ್ನಿಧ್ಯ ಇದೆ ನೋಡಿ. ಅಶ್ವತ್ಥ ವೃಕ್ಷ 24 ಗಂಟೆಗಳ ಕಾಲ ನಮಗೆ ಆಕ್ಸಿಜನನ್ನು ಕೊಡುತ್ತೆ, ಆಮ್ಲಜನಕವನ್ನು ಕೊಡುತ್ತೆ. ಹಾಗಾಗಿ ಅದರಲ್ಲಿ ಹೆಚ್ಚಿನ ರೂಪದಲ್ಲಿ ನಮಗೆ ಭಗವಂತ ತೋರ್ತಾನೆ ಅಂತ. ಹಾಗೆ ಜಗನ್ಮಾತೆ ಸರ್ವತ್ರ ವ್ಯಾಪಿನಿ, ಆದರೆ ವಿಶೇಷವಾಗಿ ಈ ಸ್ಥಳಗಳಲ್ಲಿದ್ದು ನಮ್ಮನ್ನು ಕಾಪಾಡ್ತಾ ಇದ್ದಾಳೆ. ಹೃದಯ ದೇವಿ, ಶಿರೋದೇವಿ, ಹೃದಯದಲ್ಲಿರುವಂಥವಳು ಮತ್ತು ನಮ್ಮ ಮನಸ್ಸನ್ನು ನಿಗ್ರಹ ಮಾಡುವಂತಹ ಈ ಬುದ್ಧಿಯಲ್ಲಿರುವಂಥವಳು, ಆ ಬುದ್ಧಿಯನ್ನು ನಡೆಸುವಂಥವಳು ಶಿಖಾದೇವಿ, ಕವಚದೇವಿ, ನೇತ್ರದೇವಿ, ಅಸ್ತ್ರದೇವಿ. ಈ ರೂಪದಲ್ಲಿ ಜಗನ್ಮಾತೆ ನಮ್ಮನ್ನು ಪೊರಿತಾ ಇದ್ದಾಳೆ ಅನ್ನುವಂಥದ್ದು ಇವತ್ತಿನ ವಿಚಾರವಾಗಿತ್ತು. ನಾಳೆಯ ದಿವಸ ಮುಂದಿನ ವಿಚಾರವನ್ನು ಚಿಂತನೆ ಮಾಡುವಂಥವರಾಗೋಣ. ಧನ್ಯವಾದಗಳು.